ರಾಜ್ಯದಲ್ಲಿ ಮತ್ತೆ ಶುರುವಾಗ್ತಾ ಇದೆ ಕ್ಯಾಬಿನೆಟ್ ಫೈಟ್. ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಲಾಭಿಯನ್ನ ಶುರು ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮೂಲಕ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಡಿಸಿಎಂ ಬಾಯಲ್ಲಿ ಸಂಪುಟದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಾಗೇಂದ್ರ ಮತ್ತೆ ಮಂತ್ರಿ ಆಗ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಇದರ ನಡುವೆ ಪಕ್ಷ ತೊರೆದು ಬಂದಿರುವಂತಹ ನಾಯಕರಿಂದಲೂ ಕೂಡ ಪಟ್ಟು ಹಿಡಿಯಲಾಗ್ತಾ ಇದೆ. ಶಾಸಕ NH ಕೋನರೆಡ್ಡಿ, ಶಿವಲಿಂಗೇಗೌಡ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ನೋಡಿ, ಮೇ 20ಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷಗಳು ಕೂಡ ತುಂಬುತ್ತಾ ಇದೆ. ಸೊ ಒಂದ್ ಕಡೆ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದ ವಾತಾವರಣ ಹಿನ್ನೆಲೆಯಲ್ಲಿ ಈಗ ಒಂದಷ್ಟು ದಿನ ಬ್ರೇಕ್ ಅನ್ನ ಕೊಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕೆಲವೊಂದು ಬದಲಾವಣೆಗಳು ಮಾಡಬೇಕು ಅನ್ನುವಂತಹ ಬೇಡಿಕೆಗಳು ಈಗಲಿಂದ ಅಲ್ಲ, ಈ ಹಿಂದೆಯಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಇದಕ್ಕೆ ಮಣೆ ಹಾಕಿರ್ಲಿಲ್ಲ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ಮಾಡಿದ್ದಂತಹ ಭಾಷಣ ಏನಿತ್ತಲ್ಲ, ಆ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಯ ಸುಳಿವನ್ನ ಕೂಡ ಕೊಟ್ಟಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಸುಳಿವನ್ನ ಕೊಟ್ಟಿದ್ದಾರೆ. ಮತ್ತೆ ನಾಗೇಂದ್ರ ಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ನಾಗೇಂದ್ರ ಅವರು ಮಾಡ್ತೀವಿ, ಸಚಿವರನ್ನಾಗಿ ಮಾಡ್ತೀವಿ. ಯಾವಾಗ ಅಂತ ಹೇಳಕ್ಕಾಗಲ್ಲ, ಹೈಕಮಾಂಡ್ ಅವರು ಒಪ್ಪಿದ ತಕ್ಷಣ. ಈಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ನಾಗೇಂದ್ರ ಅವರು ಮಾಡ್ತೀವಿ, ಸಚಿವರನ್ನಾಗಿ ಮಾಡ್ತೀವಿ. ಯಾವಾಗ ಅಂತ ಹೇಳಕ್ಕಾಗಲ್ಲ, ಹೈಕಮಾಂಡ್ ಅವರು ಒಪ್ಪಿದ ತಕ್ಷಣ. ಈಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ನಾಗೇಂದ್ರ ಅವರು ಮಾಡ್ತೀವಿ, ಸಚಿವರನ್ನಾಗಿ ಮಾಡ್ತೀವಿ. ಯಾವಾಗ